ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಹಗುರವಾಗಿ ವ್ಯಂಗ್ಯವಾಗಿ ಮಾತನಾಡಿರುವುದನ್ನ ಖಂಡಿಸಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ಪಟ್ಟಣದ ಕಲ್ಮೇಶ್ವರ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಜಿಲ್ಲಾ ಸಮಿತಿ, ಬೆಳಗಾವಿ ಹಾಗೂ ವಿವಿಧ ದಲಿತ ಸಂಘಟನೆಗಳು ಪ್ರತಿಭಟಿಸಿ ಮೂಡಲಗಿ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಶುಕ್ರವಾರದಂದು ಮನವಿ ಸಲ್ಲಿಸಿದ್ರು. ಅಮಿತ್ ಶಾ ಅಂಬೇಡ್ಕರ್ ವಿರೋಧಿ ಹೇಳಿಕೆ ನೀಡಿ ದೇಶಕ್ಕೆ ಮಾಡಿದ್ದ ಅಪಮಾನವಾಗಿದೆ. ಈ ದೇಶಕ್ಕೆ ಮತ್ತು ಇಡೀ ಜಗತ್ತು ಮೆಚ್ಚುವ ಸಂವಿಧಾನವನ್ನು ನೀಡಿದ್ದ ಡಾಕ್ಟರ್ ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿರುವುದು ಖಂಡನೀಯ ಮತ್ತು ಇವರು ಅಂಬೇಡ್ಕರ್ ವಿರೋಧಿಗಳು ಎಂದು ಸಾಬೀತಾಗಿದೆ. ಕೂಡಲೇ ಅಮಿತ್ ಶಾ ರವರು ಮಂತ್ರಿ ಪದವಿಗೆ ರಾಜೀನಾಮೆ ನೀಡಬೇಕು ಮತ್ತು ದೇಶದ ಜನತೆ ಮುಂದೆ ಕ್ಷಮೆ ಕೇಳಬೇಕು. ಮಂತ್ರಿ ಪದವಿಗೆ ರಾಜೀನಾಮೆ ಕೊಡದಿದ್ರೆ ಮತ್ತು ಕ್ಷಮೆ ಕೇಳದಿದ್ರೆ ಕೂಡಲೇ ರಾಷ್ಟ್ರಪತಿಗಳು ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು. ಲೋಕಸಭಾ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು. ಬಿಜೆಪಿ ಪಕ್ಷ ಕೂಡ ಅಮಿತ್ ಶಾರನ್ನ ರಕ್ಷಿಸಬಾರದು. ಅಮಿತ್ ಶಾ ಮೇಲೆ ಕ್ರಮ ಜರುಗಿಸದೆ ಹೋದ್ರೆ ಇಡೀ ದೇಶಾದ್ಯಂತ ಅಂಬೇಡ್ಕರ್ ಅಭಿಮಾನಿಗಳು ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಎಂದು ಮನವಿ ಮೂಲಕ ಆಗ್ರಹಿಸಿದ್ರು. ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ರಮೇಶ್ ಸಣ್ಣಕ್ಕಿ, ಶಾಬಪ್ಪ ಸಣ್ಣಕ್ಕಿ, ಸುರೇಶ್ ಸಣ್ಣಕ್ಕಿ, ಅಶೋಕ್ ಸಿದ್ದಲಿಂಗಪ್ಪಗೋಳ್, ಯಶವಂತ ಮಂಟೂರ್, ರಮೇಶ್ ಈರಗಾರ್, ಪ್ರಭಾಕರ್ ಮಂಟೂರ್, ತುಕಾರಾಮ್ ಬಾ ಮಾದರ್, ಯಶವಂತ್ ಮರೇನ್ನವರ್, ಯಾಕೋಬಾ ಸಣ್ಣಕ್ಕಿ, ವಿಲಸನ್ ಡವಳೇಶ್ವರ್, ಸುಂದರ್ ಬಾಳಪ್ಪನವರ್, ಈರಪ್ಪ ಡವಳೇಶ್ವರ್, ಬಸವರಾಜ್ ಬಡಗಿವಾಡ್, ತಮ್ಮಣ್ಣ ಗಸ್ತಿ, ಯಮನಪ್ಪ ಮೈತ್ರಿ, ಯಲ್ಲಪ್ಪ ಮನಕೊಪ್ಪಗೋಳ್, ಶಿವಾನಂದ ಹೊಸಮನಿ, ರವಿ ಮೂಡಲಗಿ, ರಮೇಶ್ ಶಿಡಪ್ಪಗೋಳ್, ಶಾನೂರ್ ಸಣ್ಣಕ್ಕಿ, ಪ್ರವೀಣ್ ಕೆಂಗೇರಿ, ಭೀಮಶ್ರೀ ತಳವಾರ್, ಹನುಮಂತ ಸಣ್ಣಕ್ಕಿ ಮತ್ತಿತರರು ಇದ್ದರು. ನೀನು ಯಾವುದೋ ಒಂದು ಯಾವುದೋ ಮೂಲಲ್ಲಿರಬೇಕಾಗಿದ್ದೆಂಬುದಾಗಿ ಈ ಪ್ರತಿಭಟನೆಯಿಂದ ನಿನ್ನನ್ನು ನಾನು ಎಚ್ಚರಿಸಬಹುತ್ತೇನೆ. ನಾವು ಅಂಬೇಡ್ಕರ್ ವಾದಿಗಳು, ಅಂಬೇಡ್ಕರ್ ನಡೆದಂತ ಹಾದಿಯಲ್ಲಿ ಇರುವಂತವರು. ನಾವು ಹೆಂಗಂತಂದ್ರೆ ಅಂಬೇಡ್ಕರ್ನ ಅನುಯಾಯಿಗಳು ನಾವೆಲ್ಲರೂ. ಹೌದಪ್ಪ ಅಮಿತ್ ಶಾ, ಅಂಬೇಡ್ಕರ್ ಅಂಬೇಡ್ಕರ್ ಹೌದಪ್ಪ. ನಮ್ಮ ಕಣಕಣದಲ್ಲೂ ಅಂಬೇಡ್ಕರ್ ಇದ್ದಾನ. ನಮ್ಮ ಜೀವ, ನಮ್ಮ ರಕ್ತ, ನಮ್ಮ ಪ್ರಾಣ ಎಲ್ಲವೂ ಅಂಬೇಡ್ಕರ್ ಅಂತ ಹೇಳಿ ಈ ಒಂದು ಪ್ರತಿಭಟನೆ ಮೂಲಕವಾಗಿ ಅಮಿತ್ ಶಾ ಅವರನ್ನ ಎಚ್ಚರಿಸಲು ಇಷ್ಟಪಡ್ತೀನಿ. ಜಿಂದಾಬಾದ್ 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 ಜಿಂದಾಬಾದ್. ಕೈ ಬಿಡಬೇಕು ಮತ್ತು ಲೋಕಸಭಾ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು. ಇದು ಯಾವುದೂ ಕೆಲಸ ಆಗಿದೆ ಅಂದ್ರೆ ರಾಷ್ಟ್ರಪತಿಗಳು ಇದನ್ನ ಕೂಡಲೇ ಯಾಕಂತಂದ್ರೆ ದಲಿತರು ಬೀದಿಗಳಿದ್ರೆ ಯಾಕಂತಾರೆ ಗೊತ್ತೈತಿ, ಯಾಕಂದ್ರೆ ದೇಶಕ್ಕನ ಗೊತ್ತೈತಿ, ಸರ್ಕಾರಕ್ಕೂ ಗೊತ್ತೈತಿ. ಯಾಕಂದ್ರೆ ರಾಜ್ಯ ಅಧಿಕಾರ ಕೊಡ್ಲಿಕ್ಕೂ ದಲಿತರ ಆದ್ರೆ ಅಧಿಕಾರದಿಂದ ಕೆಳಗಡೆ ಸಾಕು ದಲಿತರ ಕಾರಣಕಾರ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ.